ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಅಂದರೆ ದರ್ ಇಸ್ ನಥಿಂಗ್ ಲೆಫ್ಟ್. ದಯಾಲ್ ಸರ್ ಮತ್ತು ರವಿ, ಚೈತನ್ಯ ಎಲ್ಲರೂ ಮೂರು ಎಲ್ಲನೂ ಕವರ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ಬಂದಾಗ ಆನೆಸ್ಟಾಗಿ ಹೇಳಬೇಕಂದ್ರೆ ನಾನು ಇಂಡಸ್ಟ್ರಿನೇ ಬಿಟ್ಟಿದ್ದೆ. LLB ಗ್ರ್ಯಾಜುಯೇಷನ್ ಮಾಡ್ಕೊಂಡು ಆರಾಮ್ಸೆ ಉಡುಪಿಯಲ್ಲಿದ್ದೆ. ಆ್ಯಂಡ್ ರವಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಸ್ಪೋಕ್ ಟು ಮೀ. ಹಿ ಗೇವ್ ಮೀ ಅಂದರೆ ಒಂದು ಲೈನ್ ಹೇಳಿದ್ರು. ಆ್ಯಂಡ್ ದೆನ್ ನಂಗೆ ಗೊತ್ತಿರಲಿಲ್ಲ ದಟ್ ವಿ ಹ್ಯಾವ್ 2 ಡೈರೆಕ್ಟರ್ಸ್ ಆನ್ ಸೆಟ್. ವೆನ್ ಐ ಕೇಮ್ ಟು ದ ಸೆಟ್ ಅಂದರೆ ಫಸ್ಟ್ ಅದೇನು ದಯಾಲ್ ಸರಿಗೆ ತೋರಿಸ್ಬೇಕಂತ ಏನು ಫಸ್ಟ್ ಶೂಟ್ ಮಾಡಿದ್ವಿ, ಅದೊಂದು ಮನೇಲಿ ಶೂಟ್ ಮಾಡಿದ್ವಿ. ಸೊ ದೇ ಹ್ಯಾಡ್ ಪ್ಲ್ಯಾನ್ಸ್ ದ್ಯಾಟ್ ಫಸ್ಟ್ ಈ ಥರ ಶೂಟ್ ಮಾಡ್ಕೊತೀವಿ ಆ್ಯಂಡ್ ದೆನ್ ವಿಲ್ ಟೇಕ್ ಸಮ್ ಟೈಮ್ ಗ್ಯಾಪ್ ಬಿಕಾಸ್ ದೇ ಆರ್ ವರ್ಕಿಂಗ್ ಪ್ರೊಫೆಷ್ನಲ್ಸ್. ಸೊ ಆ್ಯಂಡ್ ದೆನ್ ಶೆಡ್ಯೂಲ್ ಬ್ರೇಕ್ ತುಂಬ ಇರುತ್ತೆ ಆ್ಯಂಡ್ ದೆನ್ ವಿಲ್ ಶೂಟ್ ನೆಕ್ಸ್ಟ್ ಶೆಡ್ಯೂಲ್ ಅಂತೆಲ್ಲ ಇತ್ತು. ಸೊ ಫಸ್ಟ್ ಶೆಡ್ಯೂಲ್ ನಾವು ಮೀಟ್ ಆಗಿ ಬಂದಾಗ ಸರ್ಪ್ರೈಸ್ ಟು ಸಿ ಚೇತನ್. ಆ್ಯಂಡ್ ಐಮ್ ಲೈಕ್ ಓಕೆ 2 ಡೈರೆಕ್ಟರ್ಸ್. ಅವ್ರು ಅವಾಗ ಹೇಳಿದ್ರು ಫೋನಲ್ಲಿ ಹೇಳಿದಿತ್ತು ಮೇಡಮ್ ಅಂತ. ಬಟ್ ಐ ವಾಸ್ ಡ್ಯೂರಿಂಗ್ ಮೈ ಎಕ್ಸಾಮ್ ಟೈಮ್ಸ್ ನನಗೆ ಅಪ್ರೋಚ್ ಮಾಡಿದ್ದವರು. ಸೊ ಮೇ ಬಿ ಐ ವಾಸ್ ಆಬ್ಸೆಂಟ್ಮೆಂಟೆಡಾ ಏನೋ ಗೊತ್ತಿಲ್ಲ. ಐ ವಾಸ್ ಸರ್ಪ್ರೈಸ್. ಬಟ್ ಯೂಶ್ವಲಿ ಏನಂದರೆ 1 ಡೈರೆಕ್ಟರ್ ಆ್ಯಂಡ್ DOP ಇದ್ದಾಗಲೇ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಐ ವಾಸ್ ಥಿಂಕಿಂಗ್ ಇಲ್ಲಿ ಹೇಗಿರ್ಬೋದು 2 ಡೈರೆಕ್ಟರ್ಸ್ ಡೈರೆಕ್ಟಿಂಗ್. ಬಟ್ ಅವರು ಗಂಡ ಹೆಂಡತಿ ಅಂತ ಹೇಳಲ್ಲ, ಗಂಡ ಹೆಂಡತಿ ಜಗಳಾಡ್ತಾರೆ. ದೇ ಆರ್ ಲೈಕ್ ವಾಟ್ ಕ್ಯಾನ್ ಐ ಸೇ, ಚಡ್ಡಿ ಬಡೀಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಆರ್ ಸೋಲ್ಮೇಟ್ಸ್. ಬಿಕಾಸ್ ಸೋಲ್ಮೇಟ್ಸ್ ಕ್ಯಾನ್ ಬಿ ಬೆಸ್ಟ್ ಫ್ರೆಂಡ್ಸ್ ಟು. ಸೊ ಎಷ್ಟು ಸಿಂಕ್ ಇರುತ್ತೆ ಅಂದರೆ ಅವರಿಬ್ಬರಲ್ಲಿ ಆನ್ ದ ಸೆಟ್ ಆಲ್ಸೋ ದೇ ನೋ ದೇರ್ ವರ್ಕ್. ಅಂದರೆ ಯೂಶ್ವಲಿ ರವಿ ಅವ್ರು ಸ್ವಲ್ಪ ಮಾತು ಕಮ್ಮಿ, ಹೀ ಈಸ್ ಮೋರ್ ಇನ್ ಟು ಎಕ್ಸಿಕ್ಯೂಷನ್ ಆ್ಯಂಡ್ ಚೇತನ್ ಅವರು ಈಸ್ ಇನ್ ಟು ಡೈಲಾಗ್ ಡೆಲಿವರಿ ಆರ್ ಪ್ರೆಪಿಂಗ್ ಯು. ಆರ್ಟಿಸ್ಟಿಗೆ ಬಂದುಬಿಟ್ಟು ನೆಕ್ಸ್ಟ್ ಸೀನ್ ಹೇಗಿರುತ್ತೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡೋದು, ಡೌಟ್ಸ್ ಕ್ಲಿಯರ್ ಮಾಡೋದು ವಾಸ್ ಚೇತನ್ಸ್ ಪಾರ್ಟ್. ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮೈ ಕೋ ಆ್ಯಕ್ಟರ್ಸ್ ದೇವದೇವಯ್ಯ ಆ್ಯಂಡ್ ಸಾತ್ವಿಕ್. ಸಾತ್ವಿಕ್ ಹೊಸ ಹುಡುಗ, ಫ್ರೆಶ್, ಆ್ಯಂಡ್ ಟ್ರಸ್ಟ್ ಮೀ ಆನ್ ಸ್ಕ್ರೀನ್ ಅವ್ನ ಪರ್ಫಾರ್ಮೆನ್ಸ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ಎಷ್ಟು ಕನ್ವಿನ್ಸಿಂಗ್ ಆಗಿದೆ ಅಂದರೆ, ಮೊನ್ನೆ ರೀಸೆಂಟ್ಲಿ ಶೋ ಅರೇಂಜ್ ಮಾಡಿದ್ದಿತ್ತು. ಸೊ ಫಸ್ಟ್ ಥಿಂಗ್ ಐ ಸಾ ಆ್ಯಂಡ್ ನೋಟಿಸ್ ಥ್ರೂ ಔಟ್ ದ ಫಿಲ್ಮ್ ಅಂದರೆ ಹಿಮ್ ಆ್ಯಂಡ್ ಹಿಸ್ ಪರ್ಫಾರ್ಮೆನ್ಸ್. ಆ್ಯಂಡ್ ದೇವಯ್ಯ ಹಿಸ್ ಆಲ್ರೆಡಿ ನೋನ್. ಅವ್ರು ತುಂಬ ಹೆಸರು ಮಾಡಿದ್ದಾರೆ ಆಲ್ರೆಡಿ ಸ್ಮಾಲ್ ಸ್ಕ್ರೀನಲ್ಲಿ. ಸೊ ಬಿಗ್ ಸ್ಕ್ರೀನಲ್ಲಿ ಡೆಫಿನೆಟ್ಲಿ ಅವರ ಪರ್ಫಾರ್ಮೆನ್ಸ್ನ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ಮೇ ಬಿ ಇಟ್ಸ್ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇದ್ದೇ ಇರ್ಬೋದು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ದೇರ್ ಪರ್ಫಾರ್ಮೆನ್ಸ್ ಇಸ್ ವಾಟ್ ಗಿವ್ಸ್ ವೇಟೇಜ್ ಟು ಮೈ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ಕಾನ್ಸೆಪ್ಟ್ ವೈಸ್ ರವಿ ಆ್ಯಂಡ್ ಚೇತನ್ ಒಂದು ಫೀಮೇಲ್ ಸೆಂಟ್ರಿಕ್ ಸಿನಿಮಾ. ನಾನು ಅವ್ರಿಗೆ ಒಂದು ಫಸ್ಟ್ ಕ್ವೆಶನ್ ಕೇಳಿದಿಷ್ಟೇ, ಸರ್ ಒಂದು ಮಾರ್ಕ್ ಅಂತ ಬರುವಾಗ ಇಂಡಸ್ಟ್ರೀಲಿ ದೇ ಯೂಶ್ವಲಿ ಗೋ ಇನ್ ಟು ಕಮರ್ಷಿಯಲ್ ಆಸ್ಪೆಕ್ಟ್. ಇಂಥ ಒಂದು ಸಿನಿಮಾ ಹೀಗೆ ಮಾಡಿ ನಮ್ಮ ಹೆಸರು ಇಲ್ಲಿ ಗಳಿಸಬೇಕು, ಅದನ್ನು ದೆನ್ ವಿಲ್ ಗೋ ಫಾರ್ ಎಕ್ಸ್ಪೆರಿಮೆಂಟಲ್ ಜಾನರ್. ಸೊ ನೀವು ಬಿಗಿನಿಂಗ್ ಆಫ್ ದ ಕರಿಯರಲ್ಲೇ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಒಂದು ರಿಸ್ಕ್ ಫ್ಯಾಕ್ಟರ್ ಅಲ್ವಾ ಅಂತ ಕೇಳಿದ್ದೆ. ಬಟ್ ದೇ ಹ್ಯಾಡ್ ದ ಕಾನ್ಫಿಡೆನ್ಸ್. ಆ ಸ್ಕ್ರಿಪ್ಟಲ್ಲಿ ಇರಲಿ, ಆ ಕಾನ್ಸೆಪ್ಟಲ್ಲಿ ಇರಲಿ, ತುಂಬ ಅದ್ಭುತವಾದ ಕಾನ್ಸೆಪ್ಟ್. ಹೇಗೆ ನಮಗೆ ಇಂಟರ್ನೆಟ್ಟಲ್ಲಿ ಗುಡ್ ಥಿಂಗ್ಸ್ ಇರುತ್ತೆ, ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇದೆ. ಸೊ ಡಾರ್ಕ್ ವೆಬ್ ಅನ್ನೋದು ಗುಡ್ ಇದೆ, ಬಟ್ ಇಂಟರ್ನೆಟ್ಟಲ್ಲಿ ಎಷ್ಟು ಅಮೌಂಟ್ ಆಫ್ ಬ್ಯಾಡ್ ಇದೆಯೋ ಡಾರ್ಕ್ ನೆಟ್ಟಲ್ಲಿ ಅಷ್ಟು ಅಮೌಂಟ್ ಆಫ್ ಗುಡ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಕಂಪ್ಲೀಟ್ಲಿ ಕ್ರೈಮ್ ಓರಿಯೆಂಟೆಡ್ ವೆಬ್. ಸೊ ಈಗ ಹೋಗ್ಬಿಟ್ಟು ಈ ಟೀಸರ್ ಆದಮೇಲೆ ಅಥವಾ ಈಗ ಮನೆಗೆ ಹೋಗ್ಬಿಟ್ಟು ಡೋಂಟ್ ಸರ್ಚ್ ಫಾರ್ ಡಾರ್ಕ್ ವೆಬ್. ಯು ನೆವರ್ ನೋ ಯುವರ್ ಸಿಸ್ಟಮ್ಸ್ ಕ್ಯಾನ್ ಬಿ ಹ್ಯಾಕ್ ಜಸ್ಟ್ ಬೈ ಸರ್ಚಿಂಗ್ ಫಾರ್ ಡಾರ್ಕ್ ವೆಬ್. ಸೊ ಇಟ್ಸ್ ಅ ವೆರಿ ರಿಸ್ಕಿ ಥಿಂಗ್. ಬಟ್ ಸರ್ ಆಗ ಕೇಳಿದರು ಇದು ಯಾವ ಸೆಟ್ ಆಫ್ ಆಡಿಯನ್ಸಿಗೆ ಅಂತ. ಇಂಟರ್ನೆಟ್ ಯೂಸ್ ಮಾಡೋ ಎಲ್ಲ ಪರ್ಸನ್ಗೂ ಇದು ಆ್ಯಪ್ಟ್ ಸಬ್ಜೆಕ್ಟ್. ಬಿಕಾಸ್ ಈಗ ಇಂಟರ್ನೆಟ್ ಇಲ್ಲದೆ ನಾವು ಯು ಕಾಂಟ್ ಸರ್ವೈವ್. ಸೊ ದಿಸ್ ಈಸ್ ಮೋರ್ ಲೈಕ್ ಫಾರ್ ಎವ್ರಿ ಒನ್ ಹೂ ಯೂಸಸ್ ಇಂಟರ್ನೆಟ್. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಿಮ್ಮ ಡೇಟಾ ಒಂದು ಚಿಕ್ಕ ಪಿನ್, ಒಂದು ಚಿಕ್ಕ ಲಿಂಕ್ ಕ್ಲಿಕ್ ಮಾಡಿದರೆ ಯು ಕ್ಯಾನ್ ಲೂಸ್ ಔಟ್ ಲಾಟ್ ಆಫ್ ಥಿಂಗ್ಸ್. ಸೊ ಬಿ ಕೇರ್ಫುಲ್ ಅಂತ ಒಂದು ಮೆಸೇಜ್ ಇಲ್ಲಿ ಕೊಡ್ತಿದ್ದಾರೆ. ಆ್ಯಂಡ್ ದಿಸ್ ಒನ್ ಥಿಂಗ್ ದಟ್ ಐ ಹ್ಯಾವ್ ಟು ಟೆಲ್. ದಯಾಲ್ ಸರ್ 10 ಇಯರ್ಸಿಂದ ಗೊತ್ತು. ವೆನ್ ಐ ಡೆಬ್ಯೂಟೆಡ್ ಜಟ್ಟ. ಸೊ ಅಲ್ಲಿ ನನ್ನ ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಹಿ ಹ್ಯಾಡ್ ಟೋಲ್ಡ್ ದಟ್ ವಿ ವಿಲ್ ಡೆಫಿನೆಟ್ಲಿ ವರ್ಕ್ ಐ ಹ್ಯಾವ್ ಅ ಕಾನ್ಸೆಪ್ಟ್ ಅಂತ ಹೇಳಿದರು. ಬಟ್ ಇಟ್ ಟುಕ್ 10 years ಫಾರ್ ಮೀ ಟು ವರ್ಕ್ ವಿತ್ ಯು ಸರ್. ಜೆನ್ಯೂನ್ ಆಗಿ ಈ ಒಂದು ಪುಟ್ಟ ಟೀಮ್ನ ಅಂದರೆ ಕ್ಲೂಲೆಸ್ ಆಗಿರೋ ನಮ್ಮ ಟೀಮ್ನ ಕೈ ಹಿಡಿದ್ಬಿಟ್ಟು ಹೀ ಈಸ್ ದ ಒನ್ ಹೂಸ್ ಟೇಕಿಂಗ್ ಅಸ್ ಫಾರ್ವರ್ಡ್, ಮಾರ್ಗದರ್ಶನ ನೀಡಿಬಿಟ್ಟು. ಆ್ಯಂಡ್ ದೆನ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್, ಈಗ ಸಿನಿಮಾ ಎಡಿಟಿಂಗ್ ಆಸ್ಪೆಕ್ಟ್ ಇರಲಿ, ಮ್ಯೂಸಿಕ್ ಆಸ್ಪೆಕ್ಟ್ ಇರಲಿ, ರವಿ ಆ್ಯಂಡ್ ಚೇತನ್ ಅವ್ರಿಗೆ ಒಂದು ಒಳ್ಳೆ ಸಾಥಿ ಅವರು. ಬಿಕಾಸ್ ಹಿ ನೋಸ್ ಎವ್ರಿ ಆಸ್ಪೆಕ್ಟ್ ಆಫ್ ಸಿನಿಮಾ.
ಆ್ಯಂಡ್ ಅವ್ರ ಜಡ್ಜ್ಮೆಂಟ್ ನೀವು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು ಅವ್ರ ಸಿನಿಮಾ ಅವ್ರು ಯಾವ ಮಾಡಿರೋ ಎಲ್ಲ ಸಿನಿಮಾದಲ್ಲೂ ದರ್ ಇಸ್ ಸೋ ಮಚ್ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್. ಈಗಷ್ಟೇ ನಾನು ಒಳಗೆ ಬರುವಾಗ ಅಲ್ಲಿ ಪೀಪಲ್ ವರ್ ಟಾಕಿಂಗ್ ದಯಾಲ್ ಸರ್ ಸಿನಿಮಾ ಅಂದರೆ ಕಂಟೆಂಟ್ ಇರುತ್ತೆ, ದರ್ ಇಸ್ ಸಮಥಿಂಗ್, ದರ್ ಇಸ್ ಕ್ವಾಲಿಟಿ. ಸೊ ಅವರು ನಮ್ಮ ಈ ಸಿನಿಮಾನ ಸೆಲೆಕ್ಟ್ ಮಾಡಿ ಇದನ್ನು ನೆಕ್ಸ್ಟ್ ಸ್ಟೇಜಿಗೆ ತೊಗೊಂಡು ಹೋಗಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಡಿಸಿಷನ್ ತೊಗೊಂಡ್ರಲ್ಲ, ಆವಾಗಲೇ ವಿ ವರ್ ಲೈಕ್ ಆ ಒಂದು ಬ್ರೆತ್ ರಿಲ್ಯಾಕ್ಸ್ ಬ್ರೆತ್ ತೊಗೊಂಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ಯೋರ್ ಸಪೋರ್ಟ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್, I met him today only for the first time. He was not there for the ನಾವು ಒಂದು ಟೀಮಿಗೆ ಅಂತ ಒಂದು ಏನು ಶೋ ಹಾಕಿದ್ವಿ ಅಲ್ಲಿ ಅರೇಂಜ್ ಮಾಡಿದಾಗ he was not there. I just had after the show ನಾನು ರವಿ and Chetan had told them that you've done a great job because this is a very fresh concept. ಡಾರ್ಕ್ ನೆಟ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಈ ಥರ ಒಂದು ಜಾನರ್ಗೆ ಆ್ಯಪ್ ಮ್ಯೂಸಿಕ್ ಕೊಡೋದು ಇಟ್ಸ್ ವೆರಿ ರಿಸ್ಕಿ ಆ್ಯಂಡ್ ಇಟ್ಸ್ ವೆರಿ ಟಫ್ ಟಾಸ್ಕ್. ಆಲ್ರೆಡಿ ಏನೋ ಒಂದು ರೆಫರೆನ್ಸ್ ಇದ್ದರೆ ಯು ಕ್ಯಾನ್ ಟೇಕ್ ಇಟ್ ಆ್ಯಂಡ್ ಯು ಕ್ಯಾನ್ ಮೇಕ್ ಇಟ್. ಬಟ್ ಐ ಥಿಂಕ್ ಆ್ಯಸ್ ದಯಾಲ್ ಸರ್ ಹೇಳಿದಂಗೆ ಹಿ ವಾಸ್ ಗಿವಿಂಗ್ ಹಿಮ್ ಇಂಪುಟ್ಸ್ ಆ್ಯಂಡ್ ಅವರು ಆ ಇಂಪುಟ್ಸ್ನ ತೊಗೊಂಡು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಟೀಸರಲ್ಲೂ ನೀವು ನೋಡಿದ್ದೀರಾ. ಆ್ಯಂಡ್ ಒಂದು ಸಿನಿಮಾಗೆ ಆ್ಯಕ್ಟಿಂಗ್ ಎಷ್ಟು ಮುಖ್ಯನೋ, DOP ಎಷ್ಟು ಮುಖ್ಯನೋ, ಡೈರೆಕ್ಷನ್ ಎಷ್ಟು ಮುಖ್ಯನೋ ಅಷ್ಟೇ ಆಡಿಯೋ ಎಫೆಕ್ಟ್ ಏನಿದೆ ಮುಖ್ಯ. ಸೊ ಹೀ ಈಸ್ ಡನ್ ಹಿಸ್ best part, I can say. I have not watched your previous films, but this is a good job. And ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ವಿ ಆರ್ ಅ ಸ್ಮಾಲ್ ಟೀಮ್. ನಿಮ್ಮೆಲ್ಲ ಮೀಡಿಯಾ ಬಾಂಧವರು ಆ್ಯಂಡ್ ಆಲ್ ದಿ ಆಡಿಯನ್ಸ್ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ನಿಮ್ಮೆಲ್ಲರ ಸಪೋರ್ಟಿಂದ ಐ ವಾಂಟ್ ದಿಸ್ ಸ್ಮಾಲ್ ಟೀಮ್ ಆ್ಯಂಡ್ ಸ್ಮಾಲ್ ಎಫರ್ಟ್ ಫ್ರಮ್ ಆರ್ ಎಂಡ್ ವಿಚ್ ಹ್ಯಾಸ್ ಇನ್ಫಾರ್ಮೇಷನ್, ನಾಲೆಜ್, ಎವ್ರಿಥಿಂಗ್ ಇನ್ ದಿಸ್ ಸಿನಿಮಾ. ಸೊ ದಿಸ್ ಸಿನಿಮಾನ ಒಂದು ಸಕ್ಸಸ್ಫುಲ್ ಸಿನಿಮಾ ಮಾಡಿ ಅಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಕೃತ ಅವರೇ, ಥ್ಯಾಂಕ್ ಯು. ಸೊ ನಿಮ್ಮ ಪಾತ್ರದ ಬಗ್ಗೆ ಜಾಸ್ತಿ ಮಾಹಿತಿ ಹೇಳಲಿಲ್ಲ, ಬಟ್ ವುಮೆನ್ ಸೆಂಟ್ರಿಂಗ್ ಫಿಲಮಲ್ಲಿ ಒಂದು ವುಮೆನ್ ವಿಲ್ಲನ್ ಆಗಿ ತೋರಿಸ್ಬೇಕು, ಇಲ್ಲ ವಿಕ್ಟಿಮ್ ಆಗಿ ತೋರಿಸ್ಬೇಕು. ಸಿನಿಮಾ ಬಂದ ಮೇಲೆ ಗೊತ್ತಾಗತ್ತೆ ನಿಮ್ಮ ರೋಲ್ ಏನಂತ. ರೋಲ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಬಟ್ ಯಾ ಶೀ ಈಸ್ ಅ ಸಫರರ್, ಶೀ ಈಸ್ ಅ ವಿಕ್ಟಿಮ್, ಬಟ್ ಹೌ ಶಿಲ್ ಕೋಪ್ ಅಪ್ ಅನ್ನೋದನ್ನು ಅವ್ರು ಆಲ್ರೆಡಿ ಹೇಳಿದ್ದಾರೆ. ಒಂದು ಹುಡುಗಿ ಈ ಡಾರ್ಕ್ ವೆಬ್ಬಿಂದ ಹೇಗೆ ವಿಕ್ಟಿಮ್ ಆದವಳು ಹೇಗೆ ಶಿಲ್ ಕೋಪ್ ಅಪ್ ಅಬೌಟ್ ಇಟ್ ಅನ್ನೋದನ್ನು ಆಲ್ರೆಡಿ ಅವರು ಆಗಲೇ ಸ್ಟೇಜ್ ಮೇಲೆ ಹೇಳಿದರು. ಸೊ ಆ ಪಾತ್ರ ನಾನು ನಿರ್ವಹಿಸ್ತಿದ್ದೀನಿ. ಆ್ಯಂಡ್ ವಿ ಹ್ಯಾವ್ ಅದರ್ ಕಾಸ್ಟ್ ಆ್ಯಂಡ್ ಕ್ರೂ. ಮೈ ಫಾದರ್ ರೋಲ್ ಇಸ್ ಡನ್ ಬೈ ಐ ಆಮ್ ಸಾರಿ ಸರ್, ಐ ಫಾರ್ಗಾಟ್ ಯುವರ್ ನೇಮ್. ಬಟ್ ಯಾ ಸಿನಿಮಾದಲ್ಲಿ ಇರೋದು 5 to 6 ಪೀಪಲ್, ಬಟ್ ಮೇಜರ್ಲಿ ಇರೋದು 3 ಪೀಪಲ್. ಈ 3 ಪೀಪಲ್ ಅಂದರೆ 3 ಕ್ಯಾರೆಕ್ಟರ್ಸ್ನ ಹಿಡ್ಕೊಂಡು ಟು ಮೇಕ್ ಅ ಸಿನಿಮಾ ವೆರಿ ಕ್ಯಾಚಿ, ಅಂದರೆ ಆ್ಯಸ್ ಈ ಸೆಡ್ ಸೀಟೆಡ್ ಸಿನಿಮಾ ಅಂತ ಒಂದು ಅವ್ರಿಗೇನು ಬೇಕಿತ್ತು, ಹಿ ಹ್ಯಾಡ್ ದಟ್ ಇಂಟೆನ್ಷನ್. ಆ ಇಂಟೆನ್ಷನ್ಗೆ ಹಿ ಹ್ಯಾಸ್ ವರ್ಕ್ಡ್ ಆ್ಯಂಡ್ ಹೀಸ್ ಮ್ಯಾನಿಫೆಸ್ಟೆಡ್ ಇಟ್ ಆ್ಯಂಡ್ ಹೀಸ್ ಗಿವನ್ ಇಟ್. ಸೊ ನಮ್ಮ ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಬಟ್ ಫಸ್ಟ್ ಹಾಫ್ ವೆನ್ ಐ ವೆಂಟ್ ವಿತ್, ನಂಗೆ ತುಂಬ ನರ್ವಸ್ ಆಗಿ ಹೋಗಿದ್ದೆ. ನನ್ನ ಸಿಸ್ಟರ್ ಜೊತೆ, ನನ್ನ ಬೆಸ್ಟ್ ಫ್ರೆಂಡ್ ಕಾರುಣ್ಯ ರಾಮ್ ಜೊತೆ ಹೋಗಿದ್ದೆ ಸಿನಿಮಾ ಶೋಗೆ. ಸೊ ಐ ವಾಸ್ ವೆರಿ ನರ್ವಸ್. ಫಸ್ಟ್ ಟೈಮ್ ಎಂಟೈರ್ ಸಿನಿಮಾ ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗಬೇಕು ಫಿಮೇಲ್ ಸೆಂಟ್ರಿಕ್ ಅಂದಾಗ. ಐವ್ ಡನ್ ಫಿಮೇಲ್ ಸೆಂಟ್ರಿಕ್, ಬಟ್ ದಿಸ್ ಈಸ್ ಕಂಪ್ಲೀಟ್ಲಿ ಲೈಕ್ ನನ್ನ ಮೇಲೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ತುಂಬ ನರ್ವಸ್ ಆಗಿದೆ. ಬಟ್ ಫಸ್ಟ್ ಹಾಫ್ ಆದ ತಕ್ಷಣ ಐ ವಾಸ್ ಲೈಕ್ ಮುಗ್ದೋಯ್ತಾ ಫಸ್ಟ್ ಹಾಫ್, ಆ್ಯಂಡ್ ಇಟ್ ವಾಸ್ ಲೈಕ್ ವಾಟ್ ಅವ್ರು ಏನು ನಂಗೆ ನರೇಟ್ ಮಾಡಿದ್ರು, ಫಸ್ಟ್ ಹಾಫ್ ಹೀಗೆ ಇರುತ್ತೆ, ಈ ಥರ ಇರುತ್ತೆ ಅಂತ, ಅದನ್ನು 100% ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಪರ್ಫೆಕ್ಷನಿಂದ ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಇಟ್ ವಿಲ್ ಕೀಪ್ ಯು ಕ್ಯಾಚಿ ಅಂದರೆ ಥ್ರೂ ಔಟ್ ಫಸ್ಟ್ ಹಾಫ್. ಸೆಕೆಂಡ್ ಹಾಫ್ ಒಬ್ವಿಯಸ್ಲಿ ಇಟ್ ಹ್ಯಾಡ್ ಟು ಬಿ ಲಿಟಲ್ ಸ್ಲೋ, ದಯಾಲ್ ಸರ್ ಹೇಳ್ದಂಗೆ, ಬಿಕಾಸ್ ಎವ್ರಿ ಸೆಟ್ ಆಫ್ ಆಡಿಯನ್ಸ್ ಎಲ್ಲರಿಗೂ ಗೊತ್ತಾಗೋ ಥರ ಅದನ್ನು ನರೇಟ್ ಮಾಡಬೇಕಾಗಿತ್ತು. ಸೊ ಬಟ್ ಯಾ ಅಗೇನ್ ಕ್ಲೈಮ್ಯಾಕ್ಸ್ ಇಸ್ ಅಮೇಝಿಂಗ್. ಸೊ ಥ್ಯಾಂಕ್ ಯು.